ಬೆಂಗಳೂರು ಸೇರಿದಂತೆ ರಾಜ್ಯದ ಹಲವೆಡೆ ಈಗಾಗಲೇ ಪೂರ್ವ ಮುಂಗಾರು ಮಳೆ ಅಬ್ಬರಿಸ್ತಾ ಇದೆ. ಆದರೆ ಕಾವೇರಿ ಜಲಾನಯನ ಪ್ರದೇಶದಲ್ಲಿ ಇದುವರೆಗೂ ಕೂಡ ಮಳೆ ಬರ್ತಾ ಇಲ್ಲ. ಆ ನಿಟ್ಟಿನಲ್ಲಿ ಆತಂಕ ಇದೀಗ ರೈತರಲ್ಲಿ, ಹಳೆ ಮೈಸೂರು ಭಾಗದ ಜನರಲ್ಲಿ ಎದುರಾಗಿರುವಂಥದ್ದು. ನಾನಿವತ್ತು KRS ಅಣೆಕಟ್ಟೆಯಲ್ಲಿ ಇದ್ದೇನೆ. ದೃಶ್ಯಗಳಲ್ಲೂ ಕೂಡ ತೋರಿಸ್ತಾ ಹೋಗ್ತೇನೆ. ಈಗಾಗಲೇ KRS ಅಣೆಕಟ್ಟೆಯ ನೀರಿನ ಮಟ್ಟ ದಿನೇ ದಿನೇ ಕುಸಿತಾ ಇರುವಂಥದ್ದು. 124.80 ಅಡಿ ಗರಿಷ್ಠ ಮಟ್ಟವನ್ನು ಈ ಒಂದು ಡ್ಯಾಮ್ ಹೊಂದಿದೆ. ಸದ್ಯ ಇರುವಂಥದ್ದು ಕೇವಲ 89.15 ಅಡಿ ನೀರು ಮಾತ್ರ. ಇನ್ನು TMC ಲೆಕ್ಕದಲ್ಲಿ ನೋಡೋದಾದ್ರೆ 49.452 TMC ಗರಿಷ್ಠ ಸಾಮರ್ಥ್ಯವನ್ನ ಈ ಒಂದು ಡ್ಯಾಮ್ ಹೊಂದಿದೆ. ಸದ್ಯ ಇರುವಂಥದ್ದು ಕೇವಲ 15 TMC ನೀರು ಮಾತ್ರ. ಇನ್ನು ಆ 15 TMC ನೀರಿನಲ್ಲಿ 7 TMC ಡೆಡ್ ಸ್ಟೋರೇಜ್, ಅಂದರೆ ಅದನ್ನ ಉಪಯೋಗಿಸೋದಕ್ಕೂ ಕೂಡ ಆಗಲ್ಲ. ಆ ನಿಟ್ಟಿನಲ್ಲಿ ಉಳಿದಿರುವಂಥದ್ದು ಇನ್ನು 8 TMC ನೀರು. ಆ ಒಂದು 8 TMC ನೀರಿನಲ್ಲಿ ಬೆಂಗಳೂರಿಗೆ ಕುಡಿಯೋ ನೀರನ್ನು ಒದಗಿಸ್ಬೇಕು, ಮಂಡ್ಯ ಮೈಸೂರಿಗೂ ಕೂಡ ಕುಡಿಯೋ ನೀರನ್ನು ಒದಗಿಸ್ಬೇಕು. ಅಷ್ಟೇ ಅಲ್ಲ, ಈಗಾಗಲೇ ಏನು ಬೆಳೆಗಳಿಗೆ ನೀರನ್ನು ಹರಿಸ್ತೇವೆ ಎಂಬ ನಿಟ್ಟಿನಲ್ಲಿ ಸರ್ಕಾರ ಹಾಗೆ ಜಿಲ್ಲಾಡಳಿತ ಹೇಳಿದೆ. ಆ ನಿಟ್ಟಿನಲ್ಲಿ ಮಂಡ್ಯ ಜಿಲ್ಲೆಯ ರೈತರು ಈಗಾಗಲೇ ಬೆಳೆಗಳನ್ನು ಹಾಕಿದ್ದಾರೆ. ಅವರಿಗೆಲ್ಲರಿಗೂ ಕೂಡ ಕಟ್ಟು ನೀರಿನಲ್ಲಿ ನೀರನ್ನು ಹರಿಸ್ಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಒಂದು ರೀತಿ ಪೂರ್ವ ಮುಂಗಾರು ಮಳೆ ಸದ್ಯಕ್ಕೆ ಕೈ ಕೊಟ್ಟಿರುವ ಹಿನ್ನೆಲೆಯಲ್ಲಿ ಈ ಭಾಗದ ರೈತರಲ್ಲಿ ಆತಂಕ ಶುರುವಾಗಿದೆ. ಏನಾದರೂ ಮುಂಗಾರು ಮಳೆ ಮುಂದಿನ ದಿನಗಳಲ್ಲಿ ತಡವಾದರೆ ಖಂಡಿತವಾಗಿಯೂ ಕೂಡ ಕುಡಿಯೋ ನೀರಿಗೆ ಒಂದು ರೀತಿ ಹಾಹಾಕಾರ ಮುಂದಿನ ದಿನಗಳಲ್ಲಿ ಎದುರಾಗುವುದರಲ್ಲಿ ಯಾವುದೇ ಅನುಮಾನ ಇಲ್ಲ. ಅಷ್ಟೇ ಅಲ್ಲ, ಬೆಳೆಗಳಿಗೂ ಕೂಡ ತೊಂದರೆ ಆಗುವಂತಹ ಒಂದು ಭೀತಿ ಇದೀಗ ಎದುರಾಗಿರುವಂಥದ್ದು. ಇನ್ನು ಸರ್ಕಾರಕ್ಕೆ ಈ ರೀತಿಯ ಸಂದಿಗ್ಧ ಪರಿಸ್ಥಿತಿಯ ಜೊತೆಗೆ ಏನು ತಮಿಳುನಾಡಿಗೆ ನೀರನ್ನು ಹರಿಸಬೇಕಾದಂಥ ಒಂದು ಸಂದಿಗ್ಧ ಪರಿಸ್ಥಿತಿಯು ಕೂಡ ಅವರಿಗೆ ಇರುವಂಥದ್ದು. ಯಾಕೆಂದರೆ ಜೂನ್ ಅಥವಾ ಜುಲೈನಲ್ಲಿ ನಿರೀಕ್ಷಿತ ಮಟ್ಟದಲ್ಲಿ ಮಳೆ ಬರೆದಿದ್ರೆ ಅನಿವಾರ್ಯವಾಗಿ ಒಂದಷ್ಟರ ಮಟ್ಟಿಗೆ ನೀರನ್ನು ಈ ಒಂದು ಡ್ಯಾಮ್ನಿಂದ ಕಾವೇರಿ ನದಿ ಮೂಲಕ ತಮಿಳುನಾಡಿಗೆ ನೀರನ್ನು ಹರಿಸಬೇಕಾಗ್ತದೆ. ಆ ನಿಟ್ಟಿನಲ್ಲಿ ಒಂದು ರೀತಿ ಮುಂದಿನ ದಿನಗಳಲ್ಲಿ ನೀರಿನ ಕೊರತೆ ಎದುರಾಗುವಂಥ ಆತಂಕ ಇರುವಂಥದ್ದು. ಆ ನಿಟ್ಟಿನಲ್ಲಿ ವರುಣ ದೇವ ಮುಂದೆ ಈ ಒಂದು ಕೃಪೆಯನ್ನು ತೋರ್ತಾನೆ ಎಂಬುದನ್ನ ಕಾದು ನೋಡಬೇಕಾಗಿದೆ. ಇನ್ನು ಈ ಒಂದು KRS ಅಣೆಕಟ್ಟೆ ಇದೀಗ ಒಂದು ದೊಡ್ಡ ಕೆರೆಯಂತೆ ಮಾತ್ರ ಭಾಸವಾಗ್ತಾ ಇದೆ. ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ, ಈ ನೀರಿನ ಪ್ರದೇಶವೆಲ್ಲವೂ ಕೂಡ ಬರಡು ಭೂಮಿ ಅಂತ ಕಾಣ್ತಾ ಇದೆ. ಮತ್ತೊಂದು ಕಡೆ ನೀರಿನಲ್ಲಿ ಮುಳುಗ್ತಾ ಇದ್ದಂತಹ ಬಂಡೆಗಳೆಲ್ಲವೂ ಕೂಡ ಇದೀಗ ದರ್ಶನವನ್ನ ಕೊಡ್ತಾ ಇರುವಂಥದ್ದು. ಅಂದ್ರೆ ಇಷ್ಟೊತ್ತಿಗಾಗಲೇ ಒಂದಷ್ಟರ ಮಟ್ಟಿಗೆ ನೀರು ಬಂದಿದ್ರೆ ಸುಮಾರು 95ರಿಂದ 100 ಅಡಿಯಷ್ಟು ನೀರು ಆಗ್ತಾ ಇತ್ತು. ಇನ್ನು ಮುಂಗಾರು ಮಳೆ ಬಹಳಷ್ಟು ಪ್ರಮಾಣದಲ್ಲಿ ಚುರುಕನ ಪಡೆದ ಸಂದರ್ಭದಲ್ಲಿ ಸಂಪೂರ್ಣವಾಗಿ ಜೂನ್ ಅಂತ್ಯದಲ್ಲೇ ಭರ್ತಿಯಾಗುವಂತಹ ಲಕ್ಷಣಗಳಿತ್ತು. ಆದರೆ ಇದೀಗ ಮೇ ಅಂತ್ಯಕ್ಕೆ ಬರ್ತಾ ಇದ್ರು ಕೂಡ ಮಳೆ ಬಾರದೇ ಇರುವಂಥದ್ದು ಒಂದು ರೀತಿ ಆತಂಕಕ್ಕೆ ಕಾರಣ ಆಗಿದೆ. ಆ ನಿಟ್ಟಿನಲ್ಲಿ ಮುಂದೆ ವರುಣ ದೇವ ಕೃಪೆಯನ್ನ ತೋರ್ಲಿ, ಕಾವೇರಿ ಒಡೆಯಲನ್ನ ಭರ್ತಿ ಮಾಡಲಿ ಎಂಬುದು ನಮ್ಮ ಒಂದು ಆಶಯವೂ ಕೂಡ ಆಗಿರುವಂಥದ್ದು. ಅಷ್ಟೇ ಅಲ್ಲ, ಇನ್ನು ಜನರು ಕೂಡ ನೀರನ್ನ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಬೇಕು, ಅಂದ್ರೆ ಅದನ್ನ ಫೋಲ್ ಮಾಡದಂತೆ ಉಪಯೋಗಿಸ್ಬೇಕು ಎಂಬ ನಿಟ್ಟಿನಲ್ಲೂ ಕೂಡ ಒಂದು ಎಚ್ಚರಿಕೆಯ ಗಂಟೆ ಈ ಒಂದು ಪರಿಸ್ಥಿತಿ ಎದುರಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಷಿ ಜೊತೆ ನಂದೀಶ್, ನ್ಯೂಸ್ ಫಸ್ಟ್ KRS. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.